ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದ ಗೋಕುಲ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ದೊಡ್ಡ ಡ್ರಾಮಾ ನಡೆದಿದೆ. ಗಿರೀಶ್ ಪರವಾಗಿ ಮಾತನಾಡಿದ ಕಾರಣಕ್ಕೆ ಚಂದ್ರಕಾಂತ್ ತನ್ನ ಅಮ್ಮನನ್ನು ಮನೆಯಿಂದ ಎಳೆದುಕೊಂಡು ಬಂದು ಗಿರಿಜಾ ಅವರ ಮನೆ ಮುಂದೆ ನಿಲ್ಲಿಸಿದ್ದಾನೆ. ಮತ್ತೊಂದೆಡೆ ಮಾಧವ್ ಪ್ರಿಯಾಂಗೆ ರೊಮ್ಯಾಂಟಿಕ್ ಸರ್ಪ್ರೈಸ್ ಕೊಟ್ಟರೆ ಪ್ರಿಯಾ ತನ್ನ ಹುಟ್ಟಿದ ಹಬ್ಬದ ರಹಸ್ಯವಿರುವ ಆಧಾರ್ ಕಾರ್ಡ್ ಮುಚ್ಚಿಡಲು ಒದ್ದಾಡುತ್ತಿದ್ದಾಳೆ. ಕತೆ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸಂಚಿಕೆ ಆರಂಭದಲ್ಲಿ ಗಿರೀಶ್ ಪರವಾಗಿ ಮಾತನಾಡಿದ್ದಕ್ಕೆ ಕೋಪಗೊಂಡ ಚಂದ್ರಕಾಂತ್ ತನ್ನ ಅಮ್ಮನನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂದು ಅವಳನ್ನು ಕೈಹಿಡಿದು ಎಳೆದುಕೊಂಡು ಬಂದು ಗಿರಿಜಾ ಅವರ ಮನೆ ಮುಂದೆ ನಿಲ್ಲಿಸುತ್ತಾನೆ. ಇದನ್ನು ನೋಡಿ ನಂದ ಅವರ ಇಡೀ ಕುಟುಂಬ ಹೊರಗಡೆ ಬರುತ್ತದೆ. ಅಮ್ಮನ ಈ ದಯನೀಯ ಪರಿಸ್ಥಿತಿಯನ್ನು ಕಂಡು ಗಿರಿಜಾ ತನ್ನ ಅಣ್ಣ ಚಂದ್ರಶೇಖರ್ ವಿರುದ್ಧ ತೀವ್ರವಾಗಿ ರೊಚ್ಚಿಗೇಳುತ್ತಾಳೆ. ಅಮ್ಮ ಯಾವತ್ತೂ ಯಾರದೇ ಉಸಾಬರಿಗೆ ಹೋಗದ ಪೂಜಾರಿ ತರಹ ಇರುವವಳು, ಅಂಥವಳಿಗೆ ಯಾಕೆ ಈ ರೀತಿ ತೊಂದರೆ ಕೊಡುತ್ತಿದ್ದೀಯಾ ಎಂದು ತರಾಟೆಗೆ ತೆಗೆದುಕೊಳ್ತಾಳೆ. ಅದಕ್ಕೆ ಚಂದ್ರಕಾಂತ್ ಅವಳು ಯಾವತ್ತೂ ನಿನ್ನ ಭಜನೆ ಮಾಡಿಕೊಂಡಿರುತ್ತಾಳಲ್ಲ, ಅದಕ್ಕೆ ನಿನ್ನ ಜೊತೆಯೇ ಇರಲಿ, ಕರ್ಕೊಂಡೋಗು ಎಂದು ಉದ್ಘಾಟನದಿಂದ ಮಾತನಾಡುತ್ತಾಳೆ. ಆಗ ಗಿರೀಶ್ ಬಂದು, ನನ್ನ ಅಮ್ಮನನ್ನು ನೋಡಿಕೊಳ್ಳುವುದು ನನಗೆ ಕಷ್ಟವಲ್ಲ, ನನ್ನ ತಂದೆ ಬದುಕಿದ್ದರೂ ನನ್ನನ್ನು ಕ್ಷಮಿಸುತ್ತಿದ್ದರು ಎಂದು ಅಮ್ಮನನ್ನು ಕರೆದುಕೊಂಡು ಹೋಗಲು ಮುಂದಾಗುತ್ತಾನೆ. ಆದರೆ ಅಷ್ಟರಲ್ಲೇ ಅಲ್ಲಿಗೆ ಬರುವ ಸೂರ್ಯಕಾಂತ್ ಚಂದ್ರಶೇಖರ್ನನ್ನು ತಡೆದು ತನ್ನ ಅಮ್ಮನನ್ನು ಗೌರವದಿಂದ ಮರಳಿ ಮನೆಗೆ ಕರೆದುಕೊಂಡು ಬರುತ್ತಾನೆ. ಬಳಿಕ ಚಂದ್ರಕಾಂತ್ನನ್ನು ಏಕಾಂತಕ್ಕೆ ಕರೆದು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಾನೆ. ಏನು ಚಂದ್ರ, ನಿನ್ನ ಹುಚ್ಚಾಟ? ಅಮ್ಮ ಏನು ತಪ್ಪು ಮಾಡಿದ್ದಾರೆ ಅನ್ನೋದು ಮುಖ್ಯವಲ್ಲ, ನೀನು ಏನು ಮಾಡಿದೆ ಅನ್ನೋದೇ ಮುಖ್ಯ. ನಾನು ರಾಜಕೀಯದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕು ಎಂದುಕೊಂಡಿದ್ದೇನೆ. ಇಂತಹ ಸಮಯದಲ್ಲಿ ನಮ್ಮ ಕುಟುಂಬದ ವೈಯಕ್ತಿಕ ವಿಷಯಗಳನ್ನು ಈ ರೀತಿ ಬೀದಿಗೆ ತಂದು ರಂಪಾಟ ಮಾಡಿದರೆ ಜನ ಏನೆಂದು ಮಾತನಾಡಿಕೊಳ್ಳಬಹುದು. ಇದು ನನ್ನ ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಪೆಟ್ಟು ನೀಡುತ್ತದೆ ಎಂದು ಜ್ಞಾನ ನಿನಗಿಲ್ಲವೇ ಎಂದು ಗಡುಸಾಗಿ ಎಚ್ಚರಿಸ್ತಾನೆ. ಅಣ್ಣನ ಮಾತಿಗೆ ಹೆದರಿದ ಚಂದ್ರಕಾಂತ್ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳ್ತಾನೆ. ಇತ್ತ ಅಮ್ಮನ ಪರಿಸ್ಥಿತಿಯನ್ನು ನೆನೆದು ಗಿರೀಶ್ ಮತ್ತು ಮನೆಯವರೆಲ್ಲ ಕಣ್ಣೀರು ಹಾಕುತ್ತಿದ್ದರೆ ಮೀನಾ ಎಲ್ಲರನ್ನೂ ಸಮಾಧಾನಪಡಿಸ್ತಾಳೆ. ಮತ್ತೊಂದೆಡೆ ಹೋಟೆಲ್ನಲ್ಲಿ ಪ್ರಿಯಾ ತನ್ನ ಗಂಡ ಮಾಧವ್ ಎಲ್ಲಿದ್ದಾನೆ ಎಂದು ಹುಡುಕಾಡುತ್ತಿದ್ದಾಳೆ. ಆಗ ಮಾಧವ್ ಅವಳಿಗೆ ಸಾಲು ಸಾಲು ಸರ್ಪ್ರೈಸ್ಗಳನ್ನು ನೀಡಲು ಪ್ಲ್ಯಾನ್ ಮಾಡಿರುತ್ತಾನೆ. ಪ್ರಿಯಾ ಹೋಟೆಲ್ ರಿಸೆಪ್ಷನ್ ಬಳಿ ಕೇಳಿದಾಗ ಅವಳು ಚಾಕ್ಲೇಟ್ ನೀಡಿ ಐ ಲವ್ ಯು ಎನ್ನುತ್ತಾಳೆ. ತದನಂತರ ಅಲ್ಲಿ ಕಸ ಗುಡಿಸುವವನು, ಗಿಡ ಕತ್ತರಿಸುವವನು ಎಲ್ಲರೂ ಪ್ರಿಯಾಂಗೆ ಗುಲಾಬಿ ಹೂಗಳನ್ನು ನೀಡುತ್ತಾ ಮಾಧವ್ ಪರವಾಗಿ ಪ್ರೀತಿಯ ಸಂದೇಶ ತಲುಪಿಸ್ತಾರೆ. ಕೊನೆಗೆ ಪ್ರಿಯಾಂಗೆ ಒಂದು ಪ್ರೇಮ ಪತ್ರ ಸಿಗುತ್ತದೆ. ಅದರಲ್ಲಿ ಮಾಧವ್ ನನ್ನ ಪ್ರೀತಿಯ ರೆಸಾರ್ಟ್ಗೆ ಬಾ ಎಂದು ರೊಮ್ಯಾಂಟಿಕ್ ಆಗಿ ಬರೆದಿರುತ್ತಾನೆ. ಇದನ್ನು ಕಂಡು ಪ್ರಿಯಾ ತುಂಬಾ ಖುಷಿ ಪಡ್ತಾಳೆ. ಆದರೆ ಈ ಎಲ್ಲ ಸಂತೋಷದ ನಡುವೆಯೂ ಪ್ರಿಯಾ ಒಂದು ದೊಡ್ಡ ರಹಸ್ಯವನ್ನು ಮುಚ್ಚಿಟ್ಟಿದ್ದಾಳೆ. ಅದುವೇ ಅವಳ ಆಧಾರ್ ಕಾರ್ಡ್. ಆ ಆಧಾರ್ ಕಾರ್ಡ್ನಲ್ಲಿರುವ ಅವಳ ನಿಜವಾದ ದಿನಾಂಕದ ರಹಸ್ಯವೇನಾದರೂ ಹೊರಬಿದ್ದರೆ ಪ್ರಿಯಾಳ ಇಡೀ ಜಾತಕವೇ ಮಾಧವ್ ಮತ್ತು ಕುಟುಂಬದ ಮುಂದೆ ಬಯಲಾಗುತ್ತದೆ. ಈ ಜನ್ಮ ರಹಸ್ಯವನ್ನು ಮುಚ್ಚಿಡಲು ಪ್ರಿಯಾ ಒಳಗೊಳಗೆ ತೀವ್ರವಾಗಿ ಒದ್ದಾಡುತ್ತಿದ್ದಾಳೆ. ಇಲ್ಲಿಗೆ ಇಂದಿನ ರೋಚಕ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದೆ ಸಂಚಿಕೆಯಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.